ಸೊ ದಿಸ್ ಇಸ್ ಹೌ ಇಟ್ ಹಸ್ ಚೇಂಜ್ ಹಾಂ. ಮುಂದೆ ಎವ್ರಿಬಡಿ ಈಸ್ ವೆರಿ ಕ್ಯೂರಿಯಸ್. ರಾಮೇಶ್ವರಂ ಅವ್ರ ಮೆನು ಎಲ್ಲ ಯಾರು ಸೆಟ್ ಮಾಡ್ತಾರೆ? ರೆಸಿಪೀಸ್ಗಳೆಲ್ಲ ಆಚೆಗೆ ಬಿಟ್ಕೊಡ್ತಾರಾ? ಇದೆಲ್ಲ ನಮ್ಮ ಮನೇಲಿ ಮಾಡಿ ಚಟ್ನಿ ಪುಡಿ. ಯು ಗೋಂಟ್ ಆಸ್ಕ್ ಯುವರ್ ಮಾಮ್, ಶಿಲ್ ಟೆಲ್ ಯು ಹೌ ಟು ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ. ಇಟ್ ಇಸ್ ಆನ್ ಇಂಡಿಯನ್ ನಮ್ಮ ಹೋಮ್ ಮೇಡ್ ರೆಸಿಪೀಸ್ ಆಲ್ ದಿಸ್. ಸೊ ನಥಿಂಗ್ ಎಲ್ಸ್. ಲೈಕ್ ವಿ ಥಾಟ್ ಅದನ್ನು ನಾವು ಅಲ್ಲಿ ತಂದಿರಿ ಅಷ್ಟೇ. ಆ್ಯಂಡ್ ಐ ಸ್ಟಾರ್ಟೆಡ್ ಇನಿಷಿಯಲಿ ವಿತ್ ಬರೀ ಇಡ್ಲಿ ದೋಸೆ ಆ್ಯಂಡ್ ಕಾಫಿ ಮೆನು. ನನ್ನ ಕಸ್ಟಮರ್ಸೇ ನನಗೆ ಇದನ್ನು ಮಾಡು ಅಂತ ಹೇಳ್ತಾ 120 ಮೆನು ಇದೆ ಈಗ ನನ್ನಲ್ಲಿ. ಸೊ ಎವ್ರಿಥಿಂಗ್ ದಟ್ ಈಸ್ ಬಿಕಾಸ್ ಆಫ್ ಕಸ್ಟಮರ್ಸ್ ಓನ್ಲಿ. ಅವ್ರು ಏನೇ ಸಜೆಸ್ಟ್ ಮಾಡಿದ್ರು ವಿಲ್ ಎಕ್ಸ್ಪೆರಿಮೆಂಟ್ ಆನ್ ಇಟ್. ಹಾಗೆ ಸೊ ದಟ್ ಈಸ್ ಹೇಗಾದ್ರೆ ನಮ್ಮ ಜಸ್ಟ್ ಕ್ಯೂರಿಯಸ್ ಅಲ್ಲೂ ಹೀಗೆ ಬಂದವರಿಗೆಲ್ಲ ಕೇಳ್ತೀವಿ, ನೆಕ್ಸ್ಟ್ ಯಾವ ಗೆಸ್ಟನ್ನ ನೋಡೋಕೆ ಇಷ್ಟಪಡ್ತೀರಾ ಅಂತ. ಅವರೇ ಹೇಳ್ತಾರೆ, ಇಲ್ಲ ಇವ್ರನ್ನ ಕರೆಸಿ ಅವ್ರನ್ನ. ನಿಮಗೂ ವಿ ವಿಲ್ ಕಮ್ ಟು ದಿ ಎಂಡ್. ಬಟ್ ಫಾರ್ ನೌ ದೇರ್ ಇಸ್ ಒನ್ ಥಿಯರಿ ಸೆಲ್ಲಿಂಗ್ ಲೈಫಲ್ಲಿ. ಯಾವತ್ತೂ ಡೋಂಟ್ ಸೆಲ್ ಅ ಪ್ರಾಡಕ್ಟ್, ಸೆಲ್ ದ ಥಿಯರಿ ಆಫ್ ರೀಆರ್ಡರಿಂಗ್ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ಪ್ರಾಡಕ್ಟನ್ನು ಮಾರೋದಕ್ಕೂ ರೀಆರ್ಡರಿಂಗ್ ಆ ಥಿಯರಿನ, ಇಫ್ ಯು ಸೆಲ್ಲಿಂಗ್ ಅ ಪ್ರಾಡಕ್ಟ್ ನಾಟ್ ಫಾರ್ ದಟ್ ಒನ್ ಪರ್ಟಿಕ್ಯುಲರ್ ಪ್ರಾಡಕ್ಟ್, ಬಟ್ ಮತ್ತೆ ಅವ್ರು ರೀಆರ್ಡರ್ ಮಾಡಬೇಕು, ಆ ಥರ ಲೆವೆಲ್ಗೆ ಅದನ್ನು ತೊಗೊಂಡೋಗ್ಬೇಕು ಅಂತಂದರೆ ಐ ಥಿಂಕ್ ವಿತ್ ಯುವರ್ ಕೇಸ್ ಯಾವ ಪ್ರಾಡಕ್ಟ್ ಅದು ಮಾಡ್ತಾ ಇದೆ ಫಾರ್ ರಾಮೇಶ್ವರಂ? ಒಂದೊಂದು ಪ್ರಾಡಕ್ಟ್ಗೂ ಒಂದೊಂದು ಫ್ಯಾನ್ ಬೇಸ್ ಇದೆ. ಈಗ ಪುಡಿ ಇಡ್ಲಿ ಒಂಥರ ಆದರೆ, ಪುಡಿ ದೋಸೆಗೆ ಒಂಥರ ಆದರೆ, ಈಗ ನೀರು ದೋಸೆಗೆ ಒಂಥರ ಆದರೆ, ಬಿಸಿಬೇಳೆ ಭಾತ್ಗಾಗಲಿ, ಪೊಂಗಲ್ಗಾಗಲಿ, ಇವನ್ ನಾವು ರೀಸೆಂಟ್ಲಿ ಇಂಟ್ರೊಡ್ಯೂಸ್ ರಸಮ್ ವಡ. ದೆನ್ ಈಚ್ ಪ್ರಾಡಕ್ಟ್ ಒಂಥರ ಹ್ಯಾಸ್ ಇಟ್ಸ್ ಓನ್ ಫ್ಯಾನ್ ಬೇಸ್. ಸೊ ಹಾಗಾಗಿ ಅದಕ್ಕೊಂದು ಕ್ರೌನ್ ಅಂತ ಯಾವ ಡಿಶ್ಗೆ ಹಾಕ್ಬೇಕಂತ ನೀವು ಯಾವ್ದಾದ್ರು ಒಂದು ಡಿಶ್ಗೆ ಹಾಕೋದಾದರೆ? ಅದು ಪುಡಿ ದೋಸೆನೇ ಅಂತಲೇ ಹೇಳಬೇಕು. ಸೊ ದಟ್ ಈಸ್ ಅದನ್ನೇ ಇದನ್ನೆಲ್ಲ ಕರ್ಕೊಂಬಂದಿದ್ದು. ಸೊ ದೋಸೆ, ದಟ್ ಈಸ್ ಪುಡಿ ದೋಸೆ. ಓಕೆ. ದೆನ್ ಅಗೇನ್ ಪುಡಿ ಇಡ್ಲಿ ಅಗೇನ್ ನೋಡಿ ಮತ್ತೆ ಅದೇ ಬರುತ್ತೆ. ಪುಡಿ ಥಿಯರಿ. ಹಾಂ, ಪುಡಿ ತುಂಬ ಸ್ಟ್ರಾಂಗ್ ಆಗಿರೋ ಫೌಂಡೇಶನ್ ನಿಮಗೆ ಹಾಕೊಟ್ಟಿದೆ. ಯಾ ವಾಟ್ ಆರ್ ದ ಚಾಲೆಂಜಸ್? ಬಿಕಾಸ್ ಈ ಶೋ ಹೇಗಂದರೆ ರಾಘವ್ ಅವರೇ, ಎಷ್ಟೋ ಜನ ಹೋಟೆಲಿಯರ್ಸು, ರೆಸ್ಟೋರೆಂಟ್ ರನ್ ಮಾಡ್ಬೇಕಂತಿರೋರು, ಯಾರೋ ಸ್ಟಾರ್ಟಪ್ ಇದರಲ್ಲೂ ತಳ್ಳೋ ಗಾಡಿ ಹಾಕೋಬೇಕು ಅಂತಿರೋರು ನೋಡ್ತಾ ಇರ್ತಾರೆ. ಒಂದು 3 ಸಜೆಷನ್ ಕೊಡೋದಾದರೆ, ಬಿಕಾಸ್ ಸಿನ್ಸ್ ಯು ಹ್ಯಾವ್ ಹ್ಯಾಡ್ ಅ ಸಕ್ಸಸ್ಫುಲ್ ಜರ್ನಿ ಆ್ಯಂಡ್ ದೆನ್ ಐ ಆಮ್ ಶೋರ್ ಇನ್ ದ ಡೇಸ್ ಟು ಕಮ್ ಯು ನೋ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಫಸ್ಟು 3 ವಿಚಾರಗಳು ಏನು ಮಾಡಬಾರ್ದು ಹೋಟೆಲ್ ಇಂಡಸ್ಟ್ರಿನಲ್ಲಿ ಏನಾದ್ರು ಮಾಡಬೇಕಂತಂದರೆ ನಿಮ್ಮ ಒಂದು ಅನುಭವದಲ್ಲಿ? ಡೋಂಟ್ ಲುಕ್ ಫಾರ್ ಶಾರ್ಟ್ ಕಟ್ಸ್. ಡೋಂಟ್ ಡೈಲ್ಯೂಟ್ ಯುವರ್ ಸೆಲ್ಫ್. ಎಷ್ಟೇ ಕಷ್ಟ ಬಂದರೂ ನಿಲ್ಲಬೇಕು. ಲೈಕ್ ಅಡಲ್ಟ್ರೇಷನ್ ಮಾಡಲೇಬಾರ್ದು. ದೆನ್ ಬಿ ಸಿನ್ಸಿಯರ್, ಬಿ ಎಥಿಕಲ್. ಆ್ಯಂಡ್ ಇದನ್ನು ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ದುಡ್ಡು ನೋಡ್ಕೊಂಡು ಬಂದರೆ ಆಗೋದಿಲ್ಲ. ನಾನು ಇಲ್ಲಿ ದುಡ್ಡು ಮಾಡಬೇಕು ಅಂತ ಬಂದರೆ ಆಗೋದಿಲ್ಲ. ವಿ ಶುಡ್ ಬಿ ಇನ್ ಅ ಸರ್ವಿಸ್ ಮೈಂಡೆಡ್ ಪೀಪಲ್. ಲೈಕ್ ಆ ಒಂದು ಮೈಂಡ್ ಸೆಟಲ್ಲಿ ಬರ್ಬೇಕು ನಾವು. ದಿಸ್ ಇಸ್ ಕಂಪ್ಲೀಟ್ಲಿ ಇಂಟು ಲೈಕ್ ಒಂಥರ ಸಿಂಪಲಾಗಿ ಹೇಳೋದಾದರೆ, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಲೈಕ್ ಜಸ್ಟ್ ಬ್ಲೈಂಡ್ಲಿ ವಿ ಶುಡ್ ಡೆಡಿಕೇಟ್ ಅವರ್ ಸೆಲ್ಫ್ ಟು ಇಟ್. ಬೈ ಡಿಫಾಲ್ಟ್ ಎಲ್ಲ ಅವ್ನು ಕೊಡ್ತಾನೆ. ನಮ್ಮ ಕೆಲಸ ಏನಿದೆ ಮಾಡ್ಕೊಂಡು ಸೈಲೆಂಟಾಗಿ ಹೋಗ್ತಾನಣ್ಣ, ನಿಯತ್ತಾಗಿರೋಣ ಅಷ್ಟೇ. ಫ್ರಮ್ ದಿ ಡೇ ಒನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಇನ್ ಫುಟ್ಪಾತ್. ಅವಾಗಲೂ ನಮ್ಮ ನಂದಿನಿ ತುಪ್ಪನೇ ಯೂಸ್ ಮಾಡ್ತಾ ಇದ್ದು ಪ್ಯೂರಾಗಿ. ಈಗಲೂ ನಾವು ಅದನ್ನೇ ಯೂಸ್ ಮಾಡ್ತಾ ಇರಿ. ಸೊ ಇರ್ರೆಸ್ಪೆಕ್ಟಿವ್ ಅವಾಗೆಲ್ಲ ನಮಗೆ ಮತ್ತೆ ನೆಕ್ಸ್ಟ್ ಡೇಗೆ ಪ್ರಾವಿಷನ್ ತೊಗೊಳಕ್ಕೆ ನಮ್ಮ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ದಟ್ ಈಸ್ ದಿ ಸ್ಟ್ರಗ್ಲಿಂಗ್ ಡೇಸ್. ಸಮ್ ಟೈಮ್ ವಿ ಡಿಂಟ್ ಹ್ಯಾವ್, ನಮಗೆ ರೆಂಟ್ ಕೊಡೋಕೆ ದುಡ್ಡು ಇರ್ತಾ ಇರಲಿಲ್ಲ. ಅದೇನಾಗೆ ಹೀಗೆಲ್ಲ ಇದ್ರೂ ವಿ ನೆವರ್ ಚೇಂಜ್. ಅವಾಗಲೂ ರಾ ಮೆಟೀರಿಯಲ್ಸ್ ಹೋದೇನೆ, ಇವಾಗಲೂ ರಾ ಮೆಟೀರಿಯಲ್ಸ್ ಹೋದೇನೆ. ಸೊ ದಿ ಕ್ವಾಲಿಟಿ ಆಫ್ ಇಂಗ್ರೀಡಿಯೆಂಟ್ಸ್ ವಾಟ್ ವಿ ಯೂಸ್ ಇಸ್ ಮ್ಯಾಟರ್ಸ್ ಅ ಲಾಟ್.